ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ವಿನಾಯಕ್ ನಾಯ್ಕ್. ಈ ಒಂದು ವಿಡಿಯೋದಲ್ಲಿ PWD ಕಾಂಟ್ರಾಕ್ಟ್ ಲೈಸೆನ್ಸ್ ಬಗ್ಗೆ ನಿಮಗೆ ಕೆಲವೊಂದು ಮಾಹಿತಿಯನ್ನು ನೀಡುವಂಥದ್ದು. ಇನ್ನೂ ಯಾರು ಕೂಡ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೆಲ್ ಐಕನ್ ಅನ್ನು ಒತ್ತಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಯಾರಿಗಾದರೂ ಈ ಪ್ರೊಕ್ಯೂರ್ಮೆಂಟ್ ಅಥವಾ KBC ಪೋರ್ಟಲ್ ರಿಜಿಸ್ಟ್ರೇಷನ್ಸ್ ಬೇಕಾದಲ್ಲಿ ಇಲ್ಲಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಪಡ್ಕೊಳ್ಳುವಂಥದ್ದು. ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. PWD ಲೈಸೆನ್ಸ್ ಇದನ್ನ ತಗೊಳ್ಳೋದು ಹೇಗೆ ಅಂತ ನಿಮ್ಗೆ ಆಲ್ರೆಡಿ ನಾನು ತುಂಬಾ ವಿಡಿಯೋ ಕೂಡ ಮಾಡಿದ್ದೆ, ಬಟ್ ಆದ್ರೂ ಕೂಡ ತುಂಬಾ ಜನ ಇನ್ನ ಡೌಟ್ ಕೇಳ್ತಾ ಇದ್ದಾರೆ. ಸೊ ಅವರಿಗೋಸ್ಕರನೇ ಈ ವಿಡಿಯೋನ ಮಾಡುವಂಥದ್ದು. ಸೊ PWD ಲೈಸೆನ್ಸ್ ಟೋಟಲ್ 4 ಟೈಪ್ಸ್ ಇರುತ್ತೆ. ಒಂದು ಕ್ಲಾಸ್ 4, ಕ್ಲಾಸ್ 3, ಕ್ಲಾಸ್ 2 ಮತ್ತೆ ಕ್ಲಾಸ್ 1. ಡೈರೆಕ್ಟ್ ಆಗಿ ಕ್ಲಾಸ್ 1 ಕ್ಲಾಸ್ 2 ತಗೊಳ್ಳೋಕೆ ಯಾರಿಂದನೂ ಸಾಧ್ಯ ಇಲ್ಲ, ಸಿವಿಲ್ ಅಲ್ಲಿ ಮಾತ್ರ. ಓಕೆ, ಇಲೆಕ್ಟ್ರಿಕಲ್ ಅಲ್ಲೇ ಡೈರೆಕ್ಟ್ ಆಗಿ ಕ್ಲಾಸ್ 2 ಮತ್ತೆ ಕ್ಲಾಸ್ 1 ಇರುವಂತದ್ದು. ಯಾರೇ ಆದ್ರೂ ಕೂಡ ನೀವು ಸಿವಿಲ್ ಲೈಸೆನ್ಸ್ ಪಡಿಬೇಕಂತ ಕ್ಲಾಸ್ 4 ಇಂದಾನೆ ಬರ್ಬೇಕಾಗತ್ತೆ. ಸೊ ಕ್ಲಾಸ್ 4 ತಗೊಳ್ಳೋದು ಹೇಗೆ, ಅದೇ ರೀತಿ ಕ್ಲಾಸ್ 3. ಸೊ ಕ್ಲಾಸ್ 3 ಹೇಗೆ ಬರಬೇಕು ಅಂತ ಹೇಳಿದ್ರೆ, ನಿಮ್ ಗ್ರಾಜುಯೇಷನ್ ಸಿವಿಲ್ ಇಂಜಿನಿಯರಿಂಗ್ ಅಥವಾ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆಗಿದ್ರೆ ನೀವು ಡೈರೆಕ್ಟ್ ಆಗಿ ಕ್ಲಾಸ್ 3 ಅನ್ನ ಪಡ್ಕೊಳ್ಳುವಂತದ್ದು. ಸೊ ಇವಾಗ ಕ್ಲಾಸ್ 4 ಬಗ್ಗೆ ಮಾತಾಡೋಣ. ಸೊ ಕ್ಲಾಸ್ 4 ಲೈಸೆನ್ಸ್ ತಗೊಳ್ಳೋದು ಹೇಗೆ ಅಂತ ಹೇಳಿದ್ರೆ, ಸೊ ಫಸ್ಟ್ ಗೆ ನಿಮ್ದು ಏನಾಗಿರ್ಬೇಕು, GST ಮಾಡ್ಕೊಂಡಿರ್ಬೇಕು. ಅದ್ರ ಜೊತೆಗೆ ನಿಮ್ದು ಆಧಾರ್ ಕಾರ್ಡ್, ಪಾನ್ ಕಾರ್ಡ್ ಇರ್ಬೇಕಾಗ್ತದೆ. ಅದ್ರ ಜೊತೆಗೆ ನಿಮ್ದು ಬ್ಯಾಂಕ್ ಕಡೆಯಿಂದ ಅಂದ್ರೆ ನ್ಯಾಷನಲೈಸ್ಡ್ ಬ್ಯಾಂಕ್ ಇಂದ 50,000 ರೂಪಾಯಿಂದ ಬ್ಯಾಂಕ್ ಸಾಲ್ವೆನ್ಸಿ ಲೆಟರ್ ಅಂತ ಕೊಡ್ತಾರೆ. ಸೊ ಅದನ್ನ ನೀವು ತಗೊಳ್ಬೇಕಾಗ್ತದೆ. ಅದಾದ್ಮೇಲೆ ಒಂದು ಕನ್ಸೆಂಟ್ ಲೆಟರ್ ಅಂತ ಬರುತ್ತೆ. ಸೊ ಕನ್ಸೆಂಟ್ ಲೆಟರ್ ಅಂತ ಹೇಳಿದ್ರೆ, ಒಬ್ಬ ಇಂಜಿನಿಯರ್ ನಿಮ್ಮ ಹತ್ರ ಕೆಲಸ ಮಾಡ್ತಿದ್ದಾನೆ ಅಂತ ಒಂದು ಬರ್ಕೊಡ್ಬೇಕು. ಅದೊಂದು ಕನ್ಸೆಂಟ್ ಲೆಟರ್ ಫಾರ್ಮೇಟ್ ಇರುತ್ತೆ. ನೀವು ಎಲ್ಲಿ ಲೈಸೆನ್ಸ್ ಮಾಡ್ಲಿಕ್ಕೆ ಕೊಡ್ಲಿಕ್ಕೆ ಹೋಗ್ತಿರೋ, ಸೊ ಅಲ್ಲಿ ಕೇಳಿ, ಅವ್ರು ಕೊಡ್ತಾರೆ. ಅವ್ರು ಕೊಡ್ಲಿಲ್ಲ ಅಂತ ಹೇಳಿದ್ರೆ ನನಗೆ ಹೇಳಿ, ಸೊ ನಾನು ನಿಮ್ಗೆ ಫಾರ್ವರ್ಡ್ ಮಾಡೋ ವ್ಯವಸ್ಥೆಯನ್ನು ಕೂಡ ಮಾಡ್ತೀನಿ. ಅದಾದ್ಮೇಲೆ ನಿಮ್ದು ಕಾಸ್ಟ್ ಸರ್ಟಿಫಿಕೇಟ್ ಬೇಕಾಗತ್ತೆ. ಸೊ ಇದನ್ನ ನೀವು ಕೊಡ್ಬೇಕಾಗತ್ತೆ. ಸೊ ಟೋಟಲ್ ನಾ ಏನ್ ಹೇಳಿದ್ನಲ್ಲ, ಆಧಾರ್ ಕಾರ್ಡು, ಪಾನ್ ಕಾರ್ಡು, ನಿಮ್ದೊಂದು 4 ಫೋಟೋ, ಆಮೇಲೆ ಅದ್ರ ಜೊತೆಗೆ ಬ್ಯಾಂಕ್ ಸಾಲ್ವೆನ್ಸಿ ಲೆಟರ್ ಕ್ಲಾಸ್ 4 ಗೆ 50,000 ರೂಪಾಯಿ ಬೇಕಾಗತ್ತೆ. ಸೊ ಅದ್ರ ಜೊತೆಗೆ GST, ಆಮೇಲೆ ಕನ್ಸೆಂಟ್ ಲೆಟರ್ ವಿತ್ ಗ್ರಾಜುಯೇಷನ್ ಸರ್ಟಿಫಿಕೇಟ್. ಅಂದ್ರೆ ಕನ್ಸೆಂಟ್ ಲೆಟರ್ ಏನಿರುತ್ತಲ್ಲ, ಅದನ್ನ ಯಾರು ಇಂಜಿನಿಯರ್ ನಿಮ್ಗೆ ಕೊಡ್ತಾನಲ್ಲ, ಸೊ ಅವನು ಗ್ರಾಜುಯೇಷನ್ ಸರ್ಟಿಫಿಕೇಟ್ ವಿತ್ ಅಟೆಸ್ಟೆಡ್ ಆಗಿರ್ಬೇಕು. ಸೊ ಆ ಕಾಪಿ ಕೂಡ ಬೇಕಾಗತ್ತೆ. ಅದ್ರ ಜೊತೆ ವರ್ಕ್ ಡನ್ ಸರ್ಟಿಫಿಕೇಟ್ ಬೇಕಾಗತ್ತೆ. ಏನಂತ ಹೇಳಿದ್ರೆ, ನೀವು ಒಂದು ಕ್ಲಾಸ್ 1 ಕಾಂಟ್ರಾಕ್ಟ್ ಅಂಡರ್ ಯಾವ್ದೋ ಒಂದು ಪೀಸ್ ವರ್ಕ್ ಮಾಡಿದೀರಾ ಅಂತ, ಸೊ ಆ ಕಾಂಟ್ರಾಕ್ಟರ್ ಲೆಟರ್ ಹೆಡ್ ಅಲ್ಲಿ ಬರ್ಸ್ಕೊಂಡು ಬರ್ಬೇಕು. ಅಂದ್ರೆ ಸಬ್ ಕಾಂಟ್ರಾಕ್ಟ್ ಅಮೌಂಟ್ ಇಷ್ಟು ನಾವು ಮಾಡಿದೀವಿ ಅಂತ ಬರ್ದು ಒಂದು ಸೈನ್ ಹಾಕ್ಸ್ಕೊಂಡು ಬರ್ಬೇಕಾಗ್ತದೆ. ಸೊ ಇದಿಷ್ಟನ್ನ ರೆಡಿ ಮಾಡ್ಕೊಳ್ಳಿ. ಯಾವ್ದು ಆಧಾರ್, ಪ್ಯಾನು, GST, ನಿಮ್ದು ಕನ್ಸೆಂಟ್ ಲೆಟರ್ ಇಂಜಿನಿಯರ್ದು, ಬ್ಯಾಂಕ್ ಸಾಲ್ವೆನ್ಸಿ ಲೆಟರ್, ಆಮೇಲೆ ನಿಮ್ದು ಫೋಟೋ, ಆಮೇಲೆ ನಿಮ್ದು ಜಾತಿ ಸರ್ಟಿಫಿಕೇಟ್, ಕಾಸ್ಟ್ ಸರ್ಟಿಫಿಕೇಟ್ ಕೂಡ ಬೇಕಾಗತ್ತೆ. ಸೊ ಮತ್ತೆ ವರ್ಕ್ ಡನ್ ಸರ್ಟಿಫಿಕೇಟ್. ಸೊ ಇದಿಷ್ಟನ್ನ ರೆಡಿ ಮಾಡ್ಕೊಂಡು ನಿಮ್ದು PWD ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಫೀಸ್ ಅಂದ್ರೆ ನಿಮ್ದು ಜಿಲ್ಲೆಯಲ್ಲಿರುವಂತ ಕಾರ್ಯನಿರ್ವಾಹಕ ಅಭಿಯಂತರ ಕಚೇರಿ ಅಂತ ಇರುತ್ತೆ. ಸೊ ಅಲ್ಲಿ ಕೊಟ್ಬಿಟ್ಟು ನೀವು ಕ್ಲಾಸ್ 4 ಲೈಸೆನ್ಸ್ ಅನ್ನ ಪಡ್ಕೊಳ್ಳುವಂತದ್ದು. ಸೊ ಈ ಡಾಕ್ಯುಮೆಂಟ್ಸ್ ಅನ್ನ ನೀವು ಪ್ರೊಡ್ಯೂಸ್ ಮಾಡಿದ್ಮೇಲೆ ಅವರು ಒಂದು ಚಲನ್ ಕೊಡ್ತಾರೆ, 2,500 ರುಪೀಸ್ದು. 2,000 ರುಪೀಸ್ ಒಂದು, ಆಮೇಲೆ 500 ರುಪೀಸ್ದು ಇನ್ನೊಂದು ಚಲನ್ ಕೊಡ್ತಾರೆ. ಸೊ ಅದನ್ನ ಆಫೀಸ್ ಇರುವಂತ ನಿಯರೆಸ್ಟ್ ಬ್ರಾಂಚ್ಗೆ ಇರುತ್ತೆ ಅದು. ಸೊ ಆ ಬ್ರಾಂಚ್ಗೆ SBI ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬ್ರಾಂಚ್ಗೆ ಹೋಗ್ಬಿಟ್ಟು ಅದನ್ನ ನೀವು ಪೇ ಮಾಡಿ ಅದೊಂದು ಚಲನ್ ಕಾಪಿ ಕೊಡ್ತಾರೆ, ಅಂದ್ರೆ ರೆಫರೆನ್ಸ್ ಕಾಪಿ. ಸೊ ಅದನ್ನ ಮತ್ತೆ ನೀವು ಡಿಪಾರ್ಟ್ಮೆಂಟ್ಗೆ ಕೊಟ್ಟು ಬಂದಾಗ ನಿಮ್ದು ಲೈಸೆನ್ಸ್ ಅಪ್ಲೋಡ್ ಮಾಡಿದ್ದು ಕೆಲಸ ಮುಗೀತು. ಸೊ ಆಮೇಲೆ ಏನು ಉಂಟಲ್ಲ, ಬ್ಯಾಂಕ್ ಸಾಲ್ವೆನ್ಸಿ ಲೆಟರ್ ಕನ್ಫರ್ಮೇಶನ್ ಏನು ಉಂಟಲ್ಲ, ಸೊ ಅದನ್ನ ಡಿಪಾರ್ಟ್ಮೆಂಟ್ ಅವರು ಬ್ಯಾಂಕಿಗೆ ಡೈರೆಕ್ಟ್ ಆಗಿ ಕಳಿಸ್ತಾರೆ. ಸೊ ಬ್ಯಾಂಕ್ ಕಡೆಯಿಂದ ಕನ್ಫರ್ಮ್ ಮಾಡಿ ಅವ್ರಿಗೆ ನಿಮ್ಗೆ ಮತ್ತೆ ಡಿಪಾರ್ಟ್ಮೆಂಟ್ಗೆ ಕಳಿಸ್ತಾರೆ. ಸೊ ಇದೆಲ್ಲ ಮುಗಿದ್ಮೇಲೆ ನಿಮ್ದೆಲ್ಲ ಪ್ರೊಸೀಜರ್ ಕಂಪ್ಲೀಟ್ ಆಗುತ್ತೆ. ಸೊ ಅದಾದ್ಮೇಲೆ ನೀವು ಲೈಸೆನ್ಸ್ ಅನ್ನ ಪಡ್ಕೊಳ್ಬಹುದು. ಸೊ ಈ ತರ ಪ್ರೊಸೀಜರು ಕ್ಲಾಸ್ 4 ಗೆ ಇರುತ್ತೆ. ಸೊ ಇದನ್ನ ನಾನು ತುಂಬಾ ಸಲ ಹೇಳಿದೀನಿ ಕೂಡ, ಇದನ್ನ ಇನ್ನೊಂದ್ಸಲ ಹೇಳಿದೀನಿ. ಈ ವಿಡಿಯೋ ನೋಡ್ಬಿಟ್ಟು ನೀವು ಇದೇ ತರ ಡಾಕ್ಯುಮೆಂಟೇಶನ್ ರೆಡಿ ಮಾಡ್ಕೊಂಡು ನಿಮ್ಮ ಹತ್ತಿರದ PWD ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಫೀಸ್ ಹತ್ರ ಹೋಗ್ಬಿಟ್ಟು ಲೈಸೆನ್ಸ್ ಅನ್ನ ಪಡ್ಕೊಳ್ಬೇಕು, ಆಯ್ತಾ? ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಟ್ಟಿದ್ದೀನಿ ಅಂತ ನಾನು ತಿಳ್ಕೊಂಡಿದ್ದೀನಿ. ಇದ್ರ ಬಗ್ಗೆ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.